ಈ ಒಂದು ಜೂನಿಯರ್ ಚಿತ್ರದ ಈ ಒಂದು ಪ್ರೀ ರಿಲೀಸ್ ಇವೆಂಟ್ಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಕರ್ನಾಟಕದ ಹೆಮ್ಮೆಯ ನಾಯಕ ನಟರು, ದೊಡ್ಡ ಮನೆಯ ದೊಡ್ಡ ಮಗ ಮತ್ತು ನಮ್ಮ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರರಾದ ಯುವರಾಜ್ ಕುಮಾರ್ ಅವರಿಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಕಿರೀಟಿನ ಆಶೀರ್ವಾದ ಮಾಡಿದ್ದಕ್ಕೆ, ಜೊತೆಗೆ ನಿಜ ಜೀವನದಲ್ಲಿ ನನ್ನ ತಂದೆಯಾದರೂ ಕೂಡ ಈ ಸಿನಿಮಾ ನೋಡಿದ ಮೇಲೆ ಇಡೀ ಕರ್ನಾಟಕ ತಂದೆ ಯಾರು ಅಂತಂದ್ರೆ ರವಿಚಂದ್ರನ್ ಅನ್ನುವಂಥ ಪರಿಸ್ಥಿತಿಗೆ, ಯಾಕೆಂದ್ರೆ ನಾನು ಸೀನ್ಸ್ ಎಲ್ಲ ನೋಡಿದೆ. ನಾನು ಅವರಿಬ್ಬರು ಕಾಂಬಿನೇಷನ್ ಅಷ್ಟು ಅದ್ಭುತವಾಗಿತ್ತು. ಜೊತೆಗೆ ಜೆನಿಲಿ ಅವರು, ಅವ್ರ ಬಗ್ಗೆ ಇವತ್ತು ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ, ಅದರಲ್ಲಿ ವಿಶೇಷವಾಗಿ ಏನು ತೆಲುಗು ಬೊಮ್ಮರಿಲ್ಲು ಸಿನಿಮಾ ಅಂತ ಏನು ಬಂದಿತ್ತು, ಅದರಿಂದ ಇಡೀ ನಮ್ಮ ದೇಶದಲ್ಲೇ ಅವರು ಖ್ಯಾತಿ ಹೊಂದಿರುವಂಥ ನಟಿ. ಬಹಳ ದೊಡ್ಡ ಕುಟುಂಬ. ಅಲ್ಲಿ ಒಬ್ಬ ಮುಖ್ಯಮಂತ್ರಿಯ ಸೊಸೆಯಾಗಿದ್ದರೂ ಕೂಡ ಅವರ ಪತಿದೇವರು ಹಿಂದಿ ಚಿತ್ರರಂಗದಲ್ಲಿ ಒಬ್ಬ ಒಳ್ಳೆ ನಟನಾಗಿದ್ದರೂ ಕೂಡ ಯಾವುದೇ ದುರಹಂಕಾರ ಇಲ್ಲದ ಹಾಗೇನೆ ಈ ಸ್ಟೋರಿ ಕೇಳಿದ ತಕ್ಷಣ ಇವತ್ತು ಕಿರೀಟಿ ಜೊತೆಯಲ್ಲಿ ಆಕ್ಟ್ ಮಾಡೋದಕ್ಕೆ ಅವ್ರು ಬಂದಿದ್ದಾರೆ. ಅವ್ರ ಪಾತ್ರ ಬಹಳ ಅದ್ಭುತವಾದಂಥ ಪಾತ್ರ. ಇಡೀ ನಮ್ಮ ಕರ್ನಾಟಕ ಆಂಧ್ರ ಮಾತ್ರ ಅಲ್ಲ, ಇಡೀ ದೇಶನೇ ಮೆಚ್ಚುವಂಥ ಪಾತ್ರ. ಅವರು ಕಿರೀಟಿಗೆ ಆಶೀರ್ವಾದ ಮಾಡಿರುವಂಥದ್ದು. ಸೆಂಥಿಲ್ ಅವ್ರ ಬಗ್ಗೆ ಸಿನಿಮಾಟೋಗ್ರಫಿ ಅಂದ್ರೆ ಬಾಹುಬಲಿ, ತ್ರಿಬಲ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿರುವಂಥವರು. ಒಬ್ಬ ಯುವಕನಿಗೆ ಆಶೀರ್ವಾದ ಮಾಡೋದಕ್ಕೆ ಅವರು ಒಪ್ಪಿ ಮಾಡಿರುವಂಥದ್ದು. ಇನ್ನೂ ವಿಶೇಷವಾಗಿ ನಮ್ಮ ಕೊರಪಾಟಿ ಸಾಯಿ, ನಾನು ಮತ್ತು ಕೊರಪಾಟಿ ಸಾಯಿ ಇಬ್ಬರು ಕೂಡ ಬಳ್ಳಾರಿಯಲ್ಲಿ ಒಂದೇ ಸ್ಕೂಲಲ್ಲೇ ಓದ್ಕೊಂಡಿರುವಂಥವ್ರು, ಅಲ್ಲೇ ಹುಟ್ಟಿ ಬೆಳೆದಿರುವಂಥವ್ರು. ನನ್ನ ಅದೃಷ್ಟ ಅಂದ್ರೆ ಅವರು ವಾರಾಹಿ ಚಿತ್ರ ಬ್ಯಾನರ್ ಕೂಡ ಇವತ್ತೇನು ಇಡೀ ದೇಶದಲ್ಲಿ ಹೆಸರು ಮಾಡಿದೆ. ಅವ್ರ ಬ್ಯಾನರಲ್ಲಿ ಕಿರೀಟಿಯ ಒಂದು ಸಣ್ಣ ಮಗು ಇದ್ದಾಗಲಿಂದ ಕೂಡ ಅವರು ಡ್ಯಾನ್ಸ್ ಆಕ್ಟಿಂಗ್ ನೋಡಿ ನಾನೇ ಫಸ್ಟ್ ಸಿನಿಮಾ ಮಾಡಬೇಕು ಅಂತೇಳಿ ಮುಂದಕ್ಕೆ ಬಂದಿದ್ದು. ಅದು ಒಂದು ಆಶೀರ್ವಾದ. ವಿಶೇಷವಾಗಿ ಶ್ರೀಲೀಲ ಚಿಕ್ಕ ಮಗು ಇದ್ದಾಗಲಿಂದ ಕೂಡ ನಾನು ನೋಡ್ತಾ ಇರುವಂಥದ್ದು. ಜೊತೆಗೆ ಅವರ ತಾಯಿ ನನ್ನ ಶ್ರೀಮತಿ ಲಕ್ಷ್ಮೀ ಅರುಣ ಅವರಿಗೆ ಬೆಂಗಳೂರು ಮಹಾನಗರದಲ್ಲಿ ಒಬ್ಬ ಒಳ್ಳೆ ಆತ್ಮೀಯ ಸ್ನೇಹಿತೆ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಸ್ವರ್ಣಲತಾ, ಅದು ಶ್ರೀಲೀಲಾ ಅವ್ರ ತಾಯಿ. ಮತ್ತು ಇವತ್ತು ನಾನು ಆಲ್ರೆಡಿ ಹೇಳಿದ್ದೆ, ನಾನು ಇವತ್ತು ಇಡೀ ನಮ್ಮ ಕನ್ನಡ ಚಿತ್ರರಂಗ ಅಲ್ಲ, ಇಡೀ ಭಾರತದಲ್ಲಿ ಯಾವ ರೀತಿ ಒಂದು ಕಾಲದಲ್ಲಿ ರೇಖಾ ಹೇಮಾಮಾಲಿನಿ, ಆ ನಂತರ ಜಯಪ್ರದಾ ಜಯಸುಧಾ ಆಂಧ್ರದಲ್ಲಿ ಆಗಿರ್ಬೋದು, ಮತ್ತೆ ನಿಮಗೆ ನಮ್ಮ ದಕ್ಷಿಣದಲ್ಲಿ ಶ್ರೀದೇವಿ ಜಯಪ್ರದಾ ಹೇಗೆ ಹಿಂದಿನಲ್ಲಿ ರೂಲ್ ಮಾಡಿದ್ರು, ಮತ್ತೆ ದೀಪಿಕಾ ಪಡ್ಕೋಣೆ ಐಶ್ವರ್ಯ ಅವರು ಹೇಗೆ ಮಾಡಿದ್ರು, ಆ ಲೈನಲ್ಲಿ ಶ್ರೀಲೀಲಾ ಹೋಗ್ತಾರೆ ಅನ್ನೋ ನಂಬಿಕೆ ನನಗೆ. ಇದರದ್ದು ಹೆಮ್ಮೆ. ನಮ್ಮ ಕರ್ನಾಟಕದಿಂದ ಇಡೀ ದೇಶದಲ್ಲಿ ಹೆಸರು ಮಾಡುವಂಥ ಒಂದು ಅವಕಾಶ ಭಗವಂತ ಶ್ರೀಲೀಲಾ ಕೊಡ್ಲಿ ಅಂತ ಹೇಳ್ತಾ, ಮತ್ತು ರಾಧಾಕೃಷ್ಣ ಡೈರೆಕ್ಟರ್, ಈ ವಿಷಯದಲ್ಲಿ ನಾನು ಮೊದಲನೇದಾಗಿ ಪುನೀತ್ ರಾಜ್ಕುಮಾರ್ ಅವರು ಕಿರೀಟಿನ ಚಿಕ್ಕ ಮಗು ಇದ್ದಾಗಲಿಂದ ನಮ್ಮ ಮನೆಗೆ 4-5 ಬಾರಿ ಬಂದಿದ್ರು. ಪುನೀತ್ ಅವರು ಎದುರುಗಡೆನೆ ಏಕ ರಾಜರಾಣಿ ಅನ್ನೋ ಹಾಡಿಗೆ ಕಿರೀಟಿ ಡ್ಯಾನ್ಸ್ ಮಾಡಿದಾಗ ಕಿರೀಟಿನ ಎತ್ಕೊಂಡು ಮುದ್ದಾಡಿ ಅಪ್ಕೊಂಡ್ಬಿಟ್ಟು ಖಂಡಿತ ಇವನು ಮುಂದೊಂದು ದಿನ ಹೀರೋ ಆಗ್ತಾನೆ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು. ಅದೇನು ವಿಚಿತ್ರ ಅಂತಂದ್ರೆ, ಅವನು ಹೀರೋ ಆಗ್ಬೇಕು ಅಂತ ತೀರ್ಮಾನ ಮಾಡಿದಾಗ ಪುನೀತ್ ರಾಜ್ಕುಮಾರ್ ಅವ್ರಿಗೆ ನಾನು ಫೋನ್ ಮಾಡಿದೆ. ಫೋನ್ ಮಾಡಿದ ತಕ್ಷಣ ಅವರು ರಾಧಾಕೃಷ್ಣ ರೆಡ್ಡಿ ಅವ್ರನ್ನ ನಮ್ಮ ಮನೆಗೆ ಕಳಿಸಿ, ಒಳ್ಳೆ ನಿರ್ದೇಶಕ, ಅವ್ರ ಕೈಯಲ್ಲಿ ಕಿರೀಟಿ ಸಿನಿಮಾ ಬರಲಿ ಅಂತೇಳಿ, ನಂತರ ಅವರ ಸಿನಿಮಾ ಯಾಕಂದ್ರೆ ಸಿನಿಮಾ ಹೆಸರು ನನಗೆ ನೆನಪಿಗೆ ಬಂದಿಲ್ಲ, ಜೇಮ್ಸ್ ಮೂವಿ ಅವರ ಕೊನೆ ಸಿನಿಮಾ. ಆ ಸಿನಿಮಾ ಶೂಟಿಂಗ್ಗೆ ಕಿರೀಟಿನ 10 ದಿವಸಗಳ ಕಾಲ ಪ್ರತಿದಿನ ಬೆಳಿಗ್ಗೆ ಕಿರೀಟಿನ ಕರ್ಕೊಂಡು ಈ ಪ್ಯಾಲೇಸ್ ಅಲ್ಲಿ ಎಲ್ಲ ಕಡೆ ಶೂಟಿಂಗ್ ಆಗ್ತಾ ಇದ್ರೆ ಪ್ರತಿದಿನ ಕಿರೀಟಿನ ಕರ್ಕೊಂಡು ಹೋಗ್ಬಿಟ್ಟು ಶೂಟಿಂಗ್ ಗ್ಯಾಪ್ ಅಲ್ಲಿ ಯಾವ ರೀತಿ ಡಿಸಿಪ್ಲಿನ್ ಆಗಿ ಹೇಗೆ ಮುಂದಕ್ಕೆ ಬರಬೇಕು,
ನಿನ್ಗೆ ಒಳ್ಳೆ ಭವಿಷ್ಯ ಇದೆ ಅಂತೇಳಿ ತುಂಬಾ ಆತ್ಮೀಯತೆಯಿಂದ 10 ದಿವಸಗಳ ಕಾಲ ಕಿರೀಟಿನ ಜೊತೆಯಲ್ಲಿ ಇಟ್ಕೊಂಡ್ರು ಪುನೀತ್ ರಾಜ್ಕುಮಾರ್ ಅವರು. ಅವ್ರೇನು ಕೊನೆ ಉಸಿರು ಬಿಟ್ರು ಅವತ್ತು ಅದನ್ನ ನಾವು ಹೇಳಿಕ್ಕೆ ಇಡೀ ನಮ್ಮ ಕರ್ನಾಟಕ ದೇಶನೇ ಕಣ್ಣೀರು ಬಿಡುವಂತ ಪರಿಸ್ಥಿತಿಯಲ್ಲಿ ನಾನು ಅವತ್ತು ತುಂಬಾ ಲೇಟಾಗಿ ಮಲ್ಕೊಂಡು ಬಂದಿದ್ದೆ. ನಾನು ಮನೆಯಲ್ಲಿ ಮಲಗಿದ್ದೆ. ನಾನು ವಿಷಯ ಗೊತ್ತಾಗ್ಬಿಟ್ಟು ಬೆಕ್ಕಿ ಹತ್ಕೊಂತ ಬಂದ್ಬಿಟ್ಟು ನನ್ನ ಮೇಲೆ ಬಿದ್ದ್ಬಿಟ್ಟ. ಏನಾಗಿದೆ ಅನ್ನೋದ್ರೊಳಗಡೆ ನಮ್ಮ ಶ್ರೀಮತಿ ಟಿವಿ ನೋಡಿಲ್ಲ ಅಂತೇಳಿ ಅವರು ನೋಡಿ ಬಂದ್ರು ಒಳಗಡೆ ಗಾಬರಿ ಆಗಿ. ಅಂದ್ರೆ ಭಗವಂತ ಅವ್ರಿಗೇನು ಆ ಕೊನೆಯಲ್ಲಿ ಅವನ ಮೊದಲ ಚಿತ್ರರಂಗ ಸಿನಿಮಾ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಅವರ ಕೊನೆ ಚಿತ್ರ 10 ದಿವಸಗಳ ಕಾಲ ಜೊತೆಯಲ್ಲಿ ಇಟ್ಕೊಂಡಿದ್ದಾನೆ ಅಂತಂದ್ರೆ ಅದೇನೋ ಪೂರ್ವಜನ್ಮದ ಋಣಾನುಬಂಧ. ಅವರು ಈ ಭೂಮಿ ಬಿಟ್ಟು ಹೋಗ್ತಾ ಅವನ್ನ ಕರ್ಕೊಂಡು ಅಷ್ಟೆಲ್ಲ ಅವ್ರಿಗೆ ಒಂದು ಡಿಸಿಪ್ಲಿನ್ ಕಲಿಸಿ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಕಿರೀಟಿ ಪುಣ್ಯ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ.